ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ರಕ್ಷಿತಾ ಮನೆ ಹತ್ರ ಇದ್ವಿ, ಅಂದ್ರೆ ಮನೆ ಅಪೋಸಿಟ್ ಮನೆ ಹತ್ರ ಇದ್ವಿ. ಅವ್ರದ್ದು ಅಕ್ಕಪಕ್ಕ ಮನೆಯವರು ಏನ್ ಹೇಳ್ತಾರೆ ಅಂತ ಕೇಳೋಣ. ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ಈ ವೀಕಲ್ ಅಂತೂ ತುಂಬಾನೇ ರಕ್ಷಿತಾಗೆ ಒಂದು ಫೇಕ್ ಆಗಿದ್ದಾರೆ, ಅವರು ರಿಯಲ್ ಆಗಿಲ್ಲ ಅನ್ಕೊಂಡು ತುಂಬಾ ಜನ ಬಿಗ್ ಬಾಸ್ ಮನೇಲಿ ಹೇಳಿದ್ರು. ಧ್ರುವಂತ್ ಆಗಿರ್ಬೋದು, ರಾಶಿಕಾ ಆಗಿರ್ಬೋದು, ಇನ್ನು ಅಶ್ವಿನಿ ಗೌಡ ಆಗಿರ್ಬೋದು, ಈ ತರ ಒಂದಿಷ್ಟು ಕಮೆಂಟ್ ಅನ್ನ ಕೊಡ್ತಿದ್ದಾರೆ. ಹಾಗಾಗಿ ನಾವು ರಕ್ಷಿತಾ ಏನು ಒಂದು ಮನೆ ಇದೆ, ಅವರ ಅಕ್ಕಪಕ್ಕ ಮನೆಯವರು ಮತ್ತೆ ಅವ್ರ ಮನೆಯವರು ರಕ್ಷಿತನ ಇಲ್ಲಿ ಚಿಕ್ಕ ಹುಡುಗಿಯಿಂದಾನು ನೋಡ್ಕೊಂಡ್ ಬಂದಿದ್ದಾರಂತೆ. ಅವಳ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡ್ ಬರೋಣ ಬನ್ನಿ. ಮ್ಯಾಮ್, ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ವೈಷ್ಣವಿ ಅಂತ. ಓಕೆ. ಈಗ ಬಿಗ್ ಬಾಸ್ ನೋಡ್ತಿದ್ದೀರಾ? ಹಾ, ಬಿಗ್ ಬಾಸ್ ನೋಡ್ತಿದ್ದೇನೆ. ನೋಡ್ತಾ ಇದ್ದೀರಾ? ಹಾ. ಅಂದ್ರೆ ಆ, ರಕ್ಷಿತಾ ಎಷ್ಟು ವರ್ಷದಿಂದ ನೋಡ್ತಾ ಇದ್ರ ಇಲ್ಲಿ ಅಂತ? ನಾನು ಆಕ್ಚುಲಿ ನಂದು ರೀಸೆಂಟ್ ಆಗಿ ಮದುವೆ ಆಗಿ ಬಂದದ್ದು. ಹ್ಮ್. ನನ್ಗಿಂತನೂ ಜಾಸ್ತಿ ನನ್ಗೆ ಕ್ಲೋಸ್ ಇದ್ದಾರೆ ಅವರು. ಯಾಕೆಂದ್ರೆ ನಾನು ಮದುವೆಗಿಂತ ಮೊದಲು ವಿಡಿಯೋ ಮಾಡ್ಲಿಕ್ಕೆ ಅಂತ ಇಲ್ಲಿ ಬರ್ತಾ ಇದ್ದೆ. ನಾನು ಮತ್ತೆ ವಿನೀಶ್ನದ್ದು ವಿಡಿಯೋ ಮಾಡ್ಲಿಕ್ಕೆ ಹೀಗೆ ಕಂಟೆಂಟ್ಸ್ ಎಲ್ಲ ಹಾ. ಮಾಡ್ಕೊಂಡು ಬರ್ತಾ ಇದ್ವಿ. ನಮ್ದು ಕೂಡ ಯೂಟ್ಯೂಬ್ ಚಾನಲ್ ಉಂಟು. ಓಕೆ. ಸೊ ಆಕ್ಚುಲಿ ನಾನು ಇಲ್ಲಿ ಬರ್ಬೇಕಾದ್ರೆ ನಂಗೆ ಅವರೇ ಒಂದು ಪ್ರೋತ್ಸಾಹ ಕೊಟ್ಟದ್ದು, ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಲಿಕ್ಕೆ. ಓಕೆ, ನಂದು ಮತ್ತೆ ವಿನೀಶ್ನ ಚಾನಲ್ ಇದೆ. ಸೊ ಅದನ್ನೊಂದು ಓಪನ್ ಮಾಡ್ಬೇಕಂದ್ರೆ ಅವರದ್ದು ತುಂಬಾ ಸಪೋರ್ಟ್ ಉಂಟು. ಆ, ನಾನು ಅಂದ್ರೆ ವಿನೀಶ್ ಆಕ್ಚುಲಿ ಸ್ಕೂಲಿಂದ ಬರುವಾಗ ಫಸ್ಟಿಗೆ ಸಿಕ್ಕಿದ್ದು ವಿನೀಶ್ಗೆ. ಆಕ್ಚುಲಿ ವಿನೀಶ್ ಸ್ಕೂಲಿಂದ ಬರ್ಬೇಕಾದ್ರೆ ಅವರು ಅಜ್ಜಿ ಮನೆಗೆ ಬರ್ತಾ ಇದ್ರು ವಿಡಿಯೋ ಮಾಡ್ಲಿಕ್ಕಂತ. ಸೊ ಅಲ್ಲಿ ಮೀಟ್ ಆಗಿ ಮಾತಾಡಿ, ಸೊ ಅವನಿಗೆ ಜಾಸ್ತಿ ಕ್ಲೋಸ್ ಆಗಿದ್ರು ಅವರು. ಆಮೇಲೆ ಹೀಗೆ ನಮ್ಗೆ ಕೂಡ ಫ್ರೆಂಡ್ಶಿಪ್ ಆಗಿ ನಾವೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ವಿ ಅವರಿಂದಾಗಿ. ಮತ್ತೆ ಏನ್ ಹೇಳುದು? ಅಂದ್ರೆ ನಿಮ್ಗೆ ಹೆಲ್ಪ್ ಮಾಡಿದ್ರಂತ ಯೂಟ್ಯೂಬ್ ಚಾನಲ್ ಯಾವ ತರ ಮಾಡ್ಬೇಕು ಏನು ಅಂತ? ಹೌದು, ಅಂದ್ರೆ ಹೇಗೋ ಯೂಟ್ಯೂಬ್ ಅಲ್ಲಿ ಹೇಗೆ ಚಾನಲ್ ಕ್ರಿಯೇಟ್ ಮಾಡ್ಬೇಕು, ಯಾವ ತರ ಯಾವ ತರ ವಿಡಿಯೋ ಮಾಡ್ಬೋದು ಮನೆಯಲ್ಲಿ ಅಂತ ಹೇಳಿ ಸಪೋರ್ಟ್ ಮಾಡಿದ್ರು. ಓಕೆ. ಅಂಡ್ ಇವಾಗ ನಾವು ಕನ್ಸ್ ಮನ್ಸಲ್ಲಿ ಅನ್ಕೊಂಡಿರ್ಲಿಲ್ಲ ಅವರೊಂದು ಬಿಗ್ ಬಾಸ್ಗೆ ಹೋಗ್ತಾರೆ, ಅಲ್ಲಿ ಒಂದಿಷ್ಟು ಜನರ ಸಪೋರ್ಟ್ ಇಂದ ಜನರು ಇಷ್ಟೊಂದು ಪ್ರೋತ್ಸಾಹ ಕೊಟ್ಟು ಇಲ್ಲಿ ತನಕ ಬೆಳಿತಾರೆ ಅಂತ ನಾವು ಅನ್ಕೊಳ್ಳೇ ಇಲ್ಲ. ಅವ್ರು ಕೂಡ ಅಷ್ಟೇ ನಮ್ಮ ಹತ್ರ ಮೊದಲು ಹೇಳಿರ್ಲಿಲ್ಲ. ಒಂದು ಬಿಗ್ ಬಾಸ್ಗೆ ಹೋಗುವ ಒಂದು 4-5 ದಿವಸದ ಹಿಂದೆನೋ ಹೇಳಿದ್ರು, ನಾವು ಹೀಗೆ ಬಿಗ್ ಬಾಸ್ಗೆ ಹೋಗ್ತಾ ಇದ್ದೇನೆ. ಸಡನ್ ಆಗಿ ನಮ್ಗೆ ಕೂಡ ಶಾಕ್ ಆಗಿತ್ತು, ತುಂಬಾ ಖುಷಿ ಆಯ್ತು. ಓಕೆ. ಲೈಕ್ ಏನಪ್ಪಾ ಅಂತಂದ್ರೆ, ನೀವು ಇಲ್ಲಿ ಬ್ಲಾಗ್ ಮಾಡ್ಬೇಕಾದ್ರೆ ನೋಡಿದ್ರಿ, ಓಕೆನಾ? ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಹೇಳಿದ್ರು, ಬಟ್ ನಿಮ್ಗೆ ನಂಬಿಕೆ ಬಂದಿತ್ತಾ ಅಂತ? ಅಂದ್ರೆ ಇಲ್ಲ ರಕ್ಷಿತಾ ಈ ಸರಿ ಬಿಗ್ ಬಾಸ್ ಹೋಗ್ತಾರ ಅಂತ ಅನ್ನೋ ನಂಬಿಕೆ ಬಂದಿತ್ತಾ? ಆಕ್ಚುಲಿ ಅವರು ಅಂದ್ರೆ ನಮ್ಗೆ ಇದಕ್ಕಿಂತ ಮೊದ್ಲು ಬಿಗ್ ಬಾಸ್ ಬಗ್ಗೆ ನಾವೇ ಕೇಳಿದ್ವಿ ಒಂದ್ಸಲ. ಹೀಗೆ ಜನರಿಗೆ ಕೆಲವರೆಲ್ಲ ಕೇಳ್ತಾ ಇದ್ದಾರೆ, ಬಿಗ್ ಬಾಸ್ಗೆ ಹೋಗ್ಬೋದಲ್ಲ ಅಂತ ಕೇಳ್ತಾ ಇದ್ರು ಕಮೆಂಟ್ಸ್ ಅಲ್ಲೆಲ್ಲ. ಸೊ ನಾವು ಹಾಗೆ ಕೇಳುವಾಗ ಅವರಿಗೆ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ. ಅಂದ್ರೆ ಈ ಸತಿ ಎಲ್ಲ ನಾನು ಹೋಗಲ್ಲ ಅಂತ ಹೇಳ್ತಿದ್ರು. ಬಟ್ ಸಡನ್ ಆಗಿ ಅವರು ಇಲ್ಲ ನಾವು ಹೋಗ್ತಾ ಇದ್ದೇನೆ ಅಂತ ಹೇಳುವಾಗ ನಮ್ಗೆ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಅಂದ್ರೆ ಇಲ್ಲೆಲ್ಲ ವಿಟಿ ಶೂಟ್ ಮಾಡ್ಕೊಳಕ್ ಬಂದಿದ್ರು, ಆ ಟೈಮಲ್ಲಿ ನೋಡಿದ್ರಾ ಅಂತ? ಆ ಟೈಮಲ್ಲಿ ಇಲ್ಲ, ನಮ್ಗೆ ಅವಾಗ ಕೂಡ ಏನು ಹೇಳಿರ್ಲಿಲ್ಲ. ನಮ್ಗೆ ಏನು ಐಡಿಯಾ ಇರ್ಲಿಲ್ಲ ಯಾಕೆ ಬಂದದ್ದು ಅಲ್ಲಿ. ಹೌದು, ವಿಡಿಯೋ ಎಲ್ಲ ಮಾಡ್ತಾ ಇದ್ರು, ಬಟ್ ನಾನು ಅವರದ್ದು ಯೂಟ್ಯೂಬ್ ಕಂಟೆಂಟಿಗೋಸ್ಕರ ಬ್ಲಾಗ್ ಮಾಡ್ತಾ ಇರೋದೇನೋ ಅಂತ ಅನ್ಕೊಂಡಿತ್ತು. ಅಂದ್ರೆ ರಕ್ಷಿತ್ ಅವ್ರು ತುಂಬಾ ಟ್ರೋಲ್ ಆಗ್ತಾ ಇದ್ರು ಮುಂಚೆ. ಅಂದ್ರೆ ಏನೊಂದು ಬಿಗ್ ಬಾಸ್ ಹೋದ್ಮೇಲೆ ಈಗ ತುಂಬಾ ಫೇಮಸ್ ಆದ್ರು. ಓಕೆ, ಮುಂಚೆ ಈ ಹುಡುಗಿ ಕನ್ನಡ ಬರಲ್ಲ, ಕರೆಕ್ಟ್ ಆಗಿ ಮಾತಾಡಲ್ಲ ಅನ್ಕೊಂಡು ಟ್ರೋಲ್ ಆಗ್ತಿದ್ರು. ಆ ಟೈಮಲ್ಲಿ ನೀವು ವಿಡಿಯೋ ನೋಡ್ತಿದ್ರಲ್ಲ, ಆ ಟೈಮಲ್ಲಿ ಏನ್ ಅನಿಸ್ತಿತ್ತು ಅಂತ? ನನ್ಗೆ ಅನ್ಸೋದಕ್ಕಿಂತ ಅವರಿಗೆ ಬಾರಿ ಖುಷಿ ಆಗ್ತಿತ್ತು. ಆ ಟ್ರೋಲ್ ನೋಡ್ಕೊಂಡು ಅವರಿಗೆ ಖುಷಿ ಆಗ್ತಿತ್ತು. ಅಂದ್ರೆ ಅವರೇ ಹೇಳ್ತಾ ಇದ್ರು, ನನ್ನಿಂದಾಗಿ ಟ್ರೋಲರ್ಸ್ ಬೆಳಿಲಿ, ಟ್ರೋಲರ್ಸ್ ಇಂದಾಗಿ ನಾನ್ ಬೆಳಿತೀನಿ ಅಂತ ಹೇಳ್ತಾ ಇದ್ರು. ಸೊ ಅವರಿಗೆ ಏನು ಬೇಜಾರು ಇರ್ತಿರ್ಲಿಲ್ಲ. ನಮ್ಗೆ ಕೂಡ ಅದನ್ನ ನೋಡಿ ಒಂದು ಎಂಟರ್ಟೈನ್ಮೆಂಟ್ ಸಿಗ್ತಾ ಇತ್ತು, ಖುಷಿ ಆಗ್ತಿತ್ತು. ಅಂದ್ರೆ ಟ್ರೋಲ್ ಆದ್ರೂ ಕೂಡ ಅವರು ಏನೋ ಬೇಜಾರ್ ಮಾಡ್ಕೊಳ್ತಿರ್ಲಿಲ್ಲ ಅವರು. ಓಕೆ. ಅಂದ್ರೆ ಏನಾದ್ರು ಶೇರ್ ಮಾಡ್ಕೊಳ್ತಿದ್ರ ನಿಮ್ಮ ಹತ್ರ? ಶೇರ್ ಮಾಡ್ಕೊಳ್ತಿದ್ರು. ಇಲ್ಲಿ ಬಂದಾಗ ಕೆಲವೊಂದು ಹೊಸತ್ತೇನಾದ್ರು ವಿಡಿಯೋಸ್ ಏನಾದ್ರು ಮಾಡ್ತಿದ್ರೆ ತೋರಿಸ್ತಿದ್ರು. ಅಂದ್ರೆ ಅವರು ಆಲ್ಮೋಸ್ಟ್ ಇಲ್ಲೇ ಓದಿರೋದ ಅಥವಾ ಹೇಗೆ? ಇಲ್ಲ, ಅವರು ಓದಿ ಹುಟ್ಟಿ ಬೆಳೆದದ್ದು ಎಲ್ಲ ಬಾಂಬೆ ಅಲ್ಲೇ ಹುಟ್ಟಿ ಬೆಳೆದದ್ದೆಲ್ಲ. ಸೊ ಅವರು ರಜೆಗೆ ಅಂತ ಬರ್ತಾ ಇದ್ದದ್ದು ಮೊದ್ಲು. ಓಕೆ. ಅಂದ್ರೆ ಅವಾಗ ರಜೆಗೆ ಅಂತ ಬಂದ್ಬಿಟ್ಟು ಅಲ್ಲಿ ಬ್ಲಾಗ್ ಗಳೆಲ್ಲ ಮಾಡ್ತಿದ್ರು ಇಲ್ಲಿ. ವಿಡಿಯೋ ಮಾಡ್ಲಿಕ್ಕೋಸ್ಕರ ಇಲ್ಲಿ ಬರ್ತಿದ್ರು, ಆಮೇಲೆ ಮನೆಗೆ ಹೋಗ್ತಿದ್ರು. ಅಂದ್ರೆ ಆಲ್ಮೋಸ್ಟ್ ಅವರು ಇಲ್ಲಿ ಇರೋದ್ಕಿಂತ ಮುಂಬೈಲಿ ಇರೋದೇ ಜಾಸ್ತಿ. ಹೌದು. ಅಂದ್ರೆ
ಇಲ್ಲೂ ಬರ್ತಾರೆ ಅಲ್ಲೂ ಹೋಗ್ತಾರೆ ಹಾಗೆ. ಓಕೆ. ಹ್ಮ್. ಈಗ ನೀವು ಬಿಗ್ ಬಾಸ್ ಮನೇಲಿ ಏನಪ್ಪಾ ಆಯ್ತಂದ್ರೆ ಫಸ್ಟ್ ವೀಕು ಅಂದ್ರೆ ಬಿಗ್ ಬಾಸ್ ಸ್ಟಾರ್ಟ್ ಆದ ತಕ್ಷಣ ಹ್ಮ್. ರಕ್ಷಿತಾ ಒಳಗಡೆ ಬರ್ತಾರೆ. ಹ್ಮ್. 24 ಅವರ್ ಆಗಿರುತ್ತೆ, ಅವ್ರನ್ನ ಮತ್ತೆ ವಾಪಸ್ ಮನೆ ಕಳ್ಸ್ಬಿಡ್ತಾರೆ. ಹ್ಮ್. ಅವಾಗ ಏನ್ ಅವಾಗ ಅನಿಸ್ತು ಅಂತ? ನಮ್ಗೆ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಅಂದ್ರೆ ಒಂದು ನಮ್ಗೆ ಸಿಟ್ಟು ಕೂಡ ಬಂದಿತ್ತು ಬಿಗ್ ಬಾಸ್ ಮೇಲೆ. ಓಕೆ. ಯಾಕೆ ಹೀಗ್ ಮಾಡಿದ್ರು? ನಾನ್ ಕೂಡ ಒಂದು ಪಬ್ಲಿಕ್ ರಿವ್ಯೂ ತಗೊಂಡಿದ್ದೆ. ಹಾ ಹಾ ನಾನು ಇಲ್ಲಿ ಪಡುಬಿದ್ರೆಗೆ ಹೋಗಿ ಹ್ಮ್ ಎಲ್ಲ ಜನರನ್ನ ಹೀಗೆ ಮಾತಾಡ್ಸಿ ಏನ್ ಅನ್ಸುತ್ತೆ ನಿಮ್ಗೆ, ಏನ್ ಅನ್ಸುತ್ತೆ ಅಂತ ಕೇಳ್ತಿದ್ದೆ. ಬಟ್ ಎಲ್ರೂ ಒಪಿನಿಯನ್ ಏನಂದ್ರೆ ಈ ಸತಿ ಬಿಗ್ ಬಾಸ್ ತುಂಬಾ ಈ ತರ ಮಾಡಿದ್ರೆ ಬಿಗ್ ಬಾಸ್ಸೇ ನೋಡಲ್ಲ ನಾವು ಅಂತ ಅಷ್ಟು ಸಿಟ್ಟು ಬಂದಿತ್ತು. ನಮ್ಗೆ ಹೌದು. ಕೂಡ ತುಂಬಾ ಬೇಜಾರಾಗಿತ್ತು. ಯಾ- ಒಂದ್ಸಲ ಯಾಕೆ ಈ ತರ ಮಾಡ್ತಿದಾರಪ್ಪ ಅಂತ ಅನಿಸ್ತಿತ್ತು. ಓಕೆ. ಹ್ಮ್. ರಕ್ಷಿತಾ ಅವರು ಬಿಗ್ ಬಾಸ್ ಒಳಗಡೆ ಬಂದ ತಕ್ಷಣ ಒಂದಿಷ್ಟು ಟ್ರೋಲ್ ಪೇಜ್ ಎಲ್ಲ ಸ್ಟಾರ್ಟ್ ಆಯ್ತು. ಈ ಹುಡುಗಿ ಯೂಟ್ಯೂಬ್ ಮಾಡ್ಕೊಂಡು ಬಂದಿದ್ದಾಳೆ, ಏನೊಂದು ಸಾಧನೆ ಮಾಡಿದಾಳೆ ಅಂತ ಸ್ಟಾರ್ಟ್ ಆಯ್ತು. ಹ್ಮ್. ಬಟ್ ಬಿಗ್ ಬಾಸ್ ಇಂದ ಆಚೆ ಹೋದ ತಕ್ಷಣ ಹ್ಮ್. ಅದೇ ಟ್ರೋಲ್ ಅವರು ರಕ್ಷಿತಾಗ್ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಹ್ಮ್. ಹ್ಮ್. ಈ ತರ ಮಾಡಬಾರ್ದಿತ್ತು ಅಂತ. ಹ್ಮ್. ಅಲ್ಲಿ ಅವಳಿಗೆ ಪ್ಲಸ್ ಆಯ್ತು. ಅವಾಗ ಹ್ಮ್. ಏನ್ ಅನಿಸ್ತು ಅಂತ? ಅಂದ್ರೆ ಅಂದ್ರೆ ರಕ್ಷಿತಾ ಅವರು ಒಳಗಡೆ ಬಂದ್ರಲ್ವಾ, ಹಾ ಬಿಗ್ ಬಾಸ್ ಒಳಗಡೆ ಬಂದ ತಕ್ಷಣ ಫಸ್ಟಿಗೆ ಮೊದಲು ಫಸ್ಟ್ ಮೊದ್ಲು ಹ್ಮ್. ಎಲ್ರು ಅಂದ್ರು ಈ ಹುಡುಗಿ ಏನಕ್ಕೆ ಬಿಗ್ ಬಾಸ್ ಬಂದಿದ್ದಾಳೆ, ಏನಕ್ಕೆ ತಗೊಂಡಿದ್ದಾರೆ ಅಂತ ನೆಗೆಟಿವ್ ಆಗಿ ಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಹ್ಮ್. ಅವಳು ಮತ್ತೆ ವಾಪಸ್ಸು ಬಿಗ್ ಬಾಸ್ ಇಂದ ಮನೆ ಈಗ ಆಚೆ ಕಳಿಸ್ಬಿಟ್ರು. ಹ್ಮ್. ಅದೇ 24 hours ಅಲ್ಲಿ ಆಚೆ ಕಳಿಸಿದ್ರು. ಹ್ಮ್. ಅವಾಗ ಹೌದು ಸ್ವಲ್ಪ ಫ್ಯಾನ್ಸ್ ಜಾಸ್ತಿ ಆದ್ರು. ಯಾಕೆಂದ್ರೆ ಈ ತರ ಏನು ನ್ಯೂಸ್ ಸಿಗ್ತಾ ಇತ್ತಲ್ವಾ, ಹೌದು. ಯಾಕೆ ಹೀಗೆ ಬಿಗ್ ಬಾಸ್ನವರು ಒಂದು ದಿನಕ್ಕೋಸ್ಕರ ಕರ್ಸಿ ಹೊರಗೆ ಹಾಕಿದ್ದು ಅಂತ ನ್ಯೂಸ್ ಸಿಕ್ತಿತ್ತಲ್ವಾ. ಸೊ ಅದರಿಂದಾಗಿ ಎಲ್ರಿಗೂ ಸ್ವಲ್ಪ ಜನರಿಗೆ ಅದು ತಲುಪ್ತು. ಹೌದು. ಏನ್ ಹೇಳ್ತಾರೆ, ಸ್ವಲ್ಪ ಪಬ್ಲಿಸಿಟಿ ಸಿಕ್ತು. ಅದರಿಂದಾಗಿ ಒಂದು ಅಡ್ವಾಂಟೇಜ್ ಕೂಡ ಆಗಿದೆ ಅವರಿಗೆ. ಹೌದು. ಅಂದ್ರೆ ಅಲ್ಲೇ ಅವ್ರಿಗೆ ಒಂದು ಪ್ಲಸ್ ಆಯ್ತು ಅಂತೀರಾ? ಹೌದು, ಅಲ್ಲೂ ಅವರಿಗೆ ಪ್ಲಸ್ ಆಯ್ತು ಅಂತ ಪ್ಲಸ್ ಆಯ್ತು. ಹೇಳ್ಬೋದು. ಓಕೆ. ಈಗ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಅಲ್ಲಿ ರಕ್ಷಿತನ ಟಾರ್ಗೆಟ್ ಮಾಡ್ತಿದಾರ ಅಂತೀರಾ ಅಥವಾ ಹೇಗೆ? ಖಂಡಿತ ಓಕೆ. ಎಲ್ರಿಗೂ ಕಣ್ಣಿದೆ ರಕ್ಷಿತಾ ಎಲ್ರು ಅವ್ರ ಮೇಲೆ. ಅಂದ್ರೆ ಏನಪ್ಪಾ ಅಂದ್ರೆ ಚಿಕ್ಕ ಹುಡುಗಿ ಅಂತ ಟಾರ್ಗೆಟ್ ಮಾಡ್ತಾವ್ರೆ. ಒಂದಾಗಿ ಚಿಕ್ಕ ಹುಡುಗಿ ಅಂತಾನು ಟಾರ್ಗೆಟ್ ಮಾಡ್ತಿದ್ದಾರೆ. ಅಂಡ್ ಅಲ್ಲಿ ಆಲ್ಮೋಸ್ಟ್ ಒಂದು ಏನಾಗ್ತಿದೆ ಅಂದ್ರೆ ಗ್ರೂಪಿಸಮ್ ಆಗ್ತಾ ಇದೆ. ಹೌದು. ಅಶ್ವಿನಿ, ರಾಶಿಕಾ, ಮತ್ತೆ ಇವರು ಕಾಕ್ರೋಚ್ ಸುಧೀರ್, ಮತ್ತೆ ಈಗ ಇವಾಗ ಧ್ರುವಂತು ಸೇರಿ ಇವಾಗ ಧ್ರುವಂತ್ ಕೂಡ ಅವರೆಲ್ಲ ಎಲ್ಲ ಸೇರಿ, ಮತ್ತೆ ಇವರು ರಿಷಾ ಹ್ಮ್. ರಿಷಾ ಅವರು ಎಲ್ಲರದ್ದು ಕೂಡ ಒಂದು ಗ್ರೂಪ್ ಆಗಿದೆ. ಅಂಡ್ ಇವ್ರು ರಕ್ಷಿತಾ ಅವರು ಸಿಂಗಲ್ ಆಗಿ ಆಡ್ತಿದ್ದಾರೆ ಅಲ್ಲಿ. ಹೌದು. ಹ್ಮ್. ಅಂದ್ರೆ ನಿಮ್ಗೆ ಏನ್ ಅನಿಸ್ತು ಅಂತ ಆ ಟೈಮಲ್ಲಿ ರಕ್ಷಿತನ ಈ ತರ ಒಂದು ಎಲ್ರು ಡೌನ್ ಮಾಡ್ತಿದಾರೆ ಅನಿಸ್ತಿದೆ ಅಥವಾ ಹೇಗೆ? ಹೌದು, ತುಂಬಾ ಡೌನ್ ಮಾಡ್ತಾರೆ, ತುಂಬಾ ಡಿಮೋಟಿವೇಟ್ ಮಾಡ್ತಿದ್ದಾರೆ. ಮತ್ತೆ ಒಂದ್ಸಲ ಸುದ್ದಿ ಆಗಿತ್ತಲ್ವ, ಅಶ್ವಿನಿ ಅವರು ಅದೇ ಗೆಜ್ಜೆ ಅಶ್ವಿನಿ sound. ಅವರು ಮತ್ತೆ ಜಾನ್ವಿ ಅವರು ಹೌದು ಬೀನ್ ಬ್ಯಾಗ್ ಅಲ್ಲಿ ಕುತ್ಕೊಂಡು ಇಲ್ಲ ಅವರು ಎಸ್ ಕ್ಯಾಟಗರಿಯಿಂದ ಹಾ. ಬಂದಿದ್ದಾರೆ, ಆ, ಒಂಥರ ತುಂಬಾ ಕೀಳಾಗಿ ನೋಡ್ತಾ ಇದ್ರು. ಈಗ್ಲೂ ಕೂಡ ಕೀಳಾಗಿ ನೋಡ್ತಿದ್ದಾರೆ. ಹೌದು. ಸೊ ಅವರಿಗೆ ತುಂಬಾ ದುರಾಂಕಾರ ಇದೆ ಅಂತ ಹೇಳ್ಬೋದು. ಹ್ಮ್. ಮಂಜು ಭಾಷಿಣಿ ಆಚೆ ಬಂದ್ಮೇಲೆ ಏನ್ ಹೇಳಿದ್ರು ಅಂತಂದ್ರೆ ಹ. ರಕ್ಷಿತ್ ಅವರು ಅಡ್ಗೆ ಮಾಡಿದ್ರಂತೆ, ಹ್ಮ್. ನಾವು ಅವ್ರು ಅಡ್ಗೆ ಮಾಡಿರೋದು ತಿನ್ನಲ್ಲ ಅಂತ ಹೇಳಿದ್ರಂತೆ. ಹ್ಮ್. ಅಂದ್ರೆ ಅವರು ಕ್ಲೀನ್ ಆಗಿ ಇಲ್ಲ, ಹ್ಮ್. ಆತರ ಎಲ್ಲ ಒಂದು ಇರ್ತಾರೆ, ಹಾಗಾಗಿ ನಾವು ಹ್ಮ್. ಊಟ ಮಾಡಲ್ಲ ಅಂತ ಜಾನ್ವಿ ಮತ್ತೆ ಯಾರು ಅಶ್ವಿನಿ ಗೌಡ ಹೇಳಿದ್ರಂತೆ. ಹ್ಮ್. ಬಟ್ ಈಗ ರೆಗ್ಯುಲರ್ ಆಗಿ ಡೇ ಫಸ್ಟ್ ಇಂದ ಇಲ್ಲಿವರೆಗೂ ರಕ್ಷಿತಾ ಶೆಟ್ಟಿನೇ ಕಿಚನ್ ಅನ್ನ ನೋಡ್ಕೊಳ್ತಿದ್ದಾರೆ. ಹೌದು, ಹಾ. ಕಿಚನ್ ಆಗ್ಲಿ ಮತ್ತೆ ಎಲ್ಲ ಮನೆ ಕೆಲಸದಲ್ಲಿ ಎಲ್ಲದ್ರಲ್ಲಿ ಕೂಡ ಅವರ ಕೈ ಮುಂದೆ ಇದೆ. ಹೌದು. ಹ್ಮ್. ಓಕೆ. ಎಲ್ಲ ಜಾಸ್ತಿಯಾಗಿ ಆಕ್ಚುಲಿ ಅಲ್ಲಿ ಇರೋರಕ್ಕಿಂತ ಜಾಸ್ತಿಯಾಗಿ ಅಲ್ಲಿ ಮನೆ ಕೆಲಸ ಎಲ್ಲ ಮಾಡ್ತಿರೋದೇ ರಕ್ಷಿತಾ ಅವರು. ಹೌದು. ಅವರು ಸುಮ್ನೆ ಹೀಗೆ ಬಾಯಿಗೆ ಬಂದಾಗೆ ಹೇಳ್ತಿದ್ದಾರೆ ಅಷ್ಟೇ. ಬಟ್ ಅವರು ರಿಯಲ್ ರಕ್ಷಿತಾ ಏನು ಅಂತ ಅವ್ರಿಗೆ ಇನ್ನೂ ಕೂಡ ಅರ್ಥ ಆಗ್ಲಿಲ್ಲ. ಹೌದು. ಅಂದ್ರೆ ಈಗ ರಕ್ಷಿತಾನ ಏನ್ ಮಾಡಿದ್ರು ಅಂದ್ರೆ ಒಂದು ನಾಗವಲ್ಲಿ ಬಂದಿದ್ದಾಳು ಅವಳ ಮೇಲೆ ಅನ್ಕೊಂಡು ಗೆಜ್ಜೆ ಸೌಂಡ್ ಎಲ್ಲ ಮಾಡಿದ್ರು. ಹ್ಮ್. ರಕ್ಷಿತಾ ಅದನ್ನ ಕಂಡಿಡಿದ್ರು, ಹ್ಮ್. ಮಾಡ್ತಿರೋದು ಅಶ್ವಿನಿ ಗೌಡ ಮತ್ತೆ ಇವ್ರಿ ಅಂತ ಕಂಡಿಡಿದ್ರು. ಹ್ಮ್. ಆದ್ರೂ ಕೂಡ ಅವರು ಒಪ್ಕೊಳ್ಳಿಲ್ಲ. ಹ್ಮ್. ಅದು ಆಮೇಲೆ ಸುದೀಪ್ ಅವರು ಹೋಗಿ ಸುದೀಪ್ ಅವರು ಕೂಡ ಅದ್ರ ಬಗ್ಗೆ ಮಾತಾಡಿದ್ರು. ಹ್ಮ್. ಆ ಟೈಮಲ್ಲಿ ನಿಮ್ಗೆ ಏನು ಲೈಕ್ ಏನಂದ್ರೆ ನಾವು ಹೊರಗಡೆಯಿಂದ ನೋಡೋರ್ಗೆ ಅದು ಗೊತ್ತು ಹ್ಮ್. ಯಾರು ಮಾಡಿದ್ದಾರೆ ಅಂತ, ಬಟ್ ಒಳಗಡೆ ಅದು ಗೊತ್ತಿರಲಿಲ್ಲ. ನಿಮ್ಗೆ ಏನ್ ಅನ್ಸ್ತಿತ್ತು ಅಂತ ಅಂದ್ರೆ ಆ ಹುಡುಗಿನ ಬೇಕು ಅಂತ ಇವರು ಟಾರ್ಗೆಟ್ ಮಾಡಿ ಈ ತರ ಭಯ ಬೆಳೆಸ್ತಿದಾರ ಅಂತ ಅನಿಸ್ತಾ, ಏನು ಅನಿಸ್ತು ಅಂತ? ಹೌದು, ಅಂದ್ರೆ ಅವ್ರು ಮೊದ್ಲಿಂದಲೂ ತುಂಬಾ ಟಾರ್ಗೆಟ್ ಮಾಡ್ತಾ ಇದ್ರು ರಕ್ಷಿತಾ ಅವರನ್ನ. ಹೌದು. ತುಂಬಾ ಈ ತರ ಅವರಿಗೆ ಹೀಗೆ ಎಲ್ರು ಏನು ಮನೆಯವರನ್ನ ಎಲ್ರನ್ನು ಭಯ ಪಡಿಸಿ ಅದನ್ನ ರಕ್ಷಿತನ್ ತಲೆ ಮೇಲೆ ಕಟ್ಟೋ ಒಂಥರ ಕೆಲಸ ಮಾಡ್ತಾ ಇದ್ರು. ಹೌದು. ಹಾ, ಈಗ ತುಂಬಾ ಅವರನ್ನ ಡಿಮೋಟಿವೇಟ್ ಮಾಡ್ತಾ ಇದ್ದಾರೆ ಅಲ್ಲಿ. ಓಕೆ. ಅಶ್ವಿನಿ ಗೌಡ ಏನ್ ಹೇಳಿದ್ರು ಅಂತಂದ್ರೆ, ನನ್ನ ಏಜ್ಗೆ 100 ಫಿಲಂ ಮಾಡಿದೀನಿ, ಈ ಏಜ್ಗೆ ನೀವು ಹ್ಮ್. ಏನ್ ಮಾಡಿದಿರಾ ಅಂತ ಕೇಳ್ತಾ ಇದ್ರು. ಹ್ಮ್. ಅಂದ್ರೆ ಯೂಟ್ಯೂಬ್ ಅಂತಂದ್ರೆ ಒಂದು
ಸಿಲ್ಲಿ ಅದು ಯಾರು ಬೇಕಾದ್ರೂ ಮಾಡ್ತಾರೆ ಅನ್ನೋ ಒಂದು ಇಂಟೆನ್ಸ್ ಅಲ್ಲಿ ಅಶ್ವಿನಿ ಗೌಡ ಹೇಳಿದ್ರು. ಹ್ಮ್. ಏನ್ ಹೇಳ್ತೀರಾ ಅದಕ್ಕೆ? ನಾನು ಆಕ್ಚುಲಿ ಅವ್ರದ್ದು ಯಾವ್ದು ಫಿಲ್ಮ್ ಕೂಡ ನಾನು ನೋಡಿದ ಪ್ರಕಾರ ನಾನು ಯಾವ್ದು ಫಿಲ್ಮ್ ನಂಗೆ ಗೊತ್ತಿಲ್ಲ ಅವರದ್ದು. Okay, ಆಕ್ಚುಲಿ actually ನಂಗೆ ಗೊತ್ತಿರೋದು ಅದೊಂದು ಯಶ್ ಅವರ ಫಿಲ್ಮ್ ಅಲ್ಲಿ ಒಂದೇ ಒಂದು ಸೀನ್ ನಂಗೆ ಗೊತ್ತಿರೋದು. ಹೌದು. ಯಾವ ಅದು- ಫಿಲ್ಮ್ ಹೇಳಿ ಅದು? ಅದು ಬಿಟ್ರೆ ಬೇರೆ ಗೊತ್ತಿಲ್ಲ ಹಾ, ಅಂತೀರಾ? ಬೇರೆ ಯಾವ್ದು ಗೊತ್ತಿಲ್ಲ ಅದೇ ಯಶ್ ನಂಗೆ. ಅವ್ರಿಗೆ ಅತ್ತೆ ಮಗಳಾಗ್ಬಿಟ್ಟು ಅತ್ತೆ ಮಗಳು, ಹೌದು. ಹ್ಮ್. ಅದೊಂದು ಫಿಲ್ಮ್ ಅಲ್ಲಿ ಮಾತ್ರ ನಾನು ನೋಡಿದ್ದು. ಬೇರೆ ಯಾವ್ದು ಫಿಲ್ಮ್ ಅಲ್ಲಿ ಆಗ್ಲಿ ಸೀರಿಯಲ್ ಆಗ್ಲಿ ನಂಗೆ ಗೊತ್ತಿಲ್ಲ. ಓಕೆ. ಹ್ಮ್. ನಂಗೆ ಆಕ್ಚುಲಿ ನಾನು ಇಲ್ಲಿ ಬರೋಕ್ಕಿಂತ ಮೊದ್ಲು ನಂಗೆ ಇವರನ್ನಾದ್ರೂ ಅಷ್ಟು ಗೊತ್ತಿರ್ಲಿಲ್ಲ. ಯಾರು ಅಶ್ವಿನಿ ಅವರನ್ನು, ರಕ್ಷಿತಾ ಅವರನ್ನು ಗೊತ್ತಿತ್ತು, ಯಾಕೆಂದ್ರೆ ಯೂಟ್ಯೂಬ್ ನೋಡ್ತಿದ್ದೆ. ಹೌದು. ಸೊ ನನ್ ಪ್ರಕಾರ ಅಶ್ವಿನಿ ಅವ್ರಕ್ಕಿಂತ ಇವರೇ ಜಾಸ್ತಿ ಫೇಮಸ್ ಆಗಿದ್ರು. ಹೌದು. ಅಂದ್ರೆ ಒಂದು ಯೂಟ್ಯೂಬ್ ಏನಿದೆ, ಯೂಟ್ಯೂಬ್ ಮಾಡ್ಕೊಂಡು ಈ ಲೆವೆಲ್ ಬಂದಿದ್ದಾರೆ. ಹಾ, ಅಶ್ವಿನಿ ಗೌಡ ಅವ್ರದ್ದೇನೋ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಇರ್ಬೋದು, ಹಾ. ಯಾರೋ ಒಂದು ಆಸ್ತಿ ಅದು ಇದು ಅಂತ. ಆಕ್ಚುಲಿ ಅವರಿಗೆ ಫಿಲ್ಮ್ ಅಲ್ಲಿ ಅಷ್ಟು ಹೇಳ್ಕೊಳ್ತಿದಾರಲ್ಲ, ನಂದು 100 ಫಿಲ್ಮ್ ಆಗಿದೆ ಅಂತ. ಅವ್ದು ಯಾವ್ದು ಮೇನ್ ಕ್ಯಾರೆಕ್ಟರ್ ಯಾವ್ದು ಅಲ್ಲ. ಮ್ಯಾಮ್ ಏನಂದ್ರೆ ಇವಾಗ ಧ್ರುವಂತ್ ಅವರು ಹ್ಮ್. ರಕ್ಷಿತಾ ಜೊತೆಗೆ ಚೆನ್ನಾಗಿದ್ರು ಸ್ಟಾರ್ಟಿಂಗ್ ಅಲ್ಲಿ. ಹ್ಮ್, ಹ್ಮ್, ಯಾಕಂದ್ರೆ ರಕ್ಷಿತಾ ಮಲ್ಲಮ್ಮ ಅನ್ಕೊಂಡು ಚೆನ್ನಾಗಿದ್ರು. ಹ್ಮ್. ಮಲ್ಲಮ್ಮ ಆಚೆ ಹೋದ್ಮೇಲೆ ಧ್ರುವಂತ್ ಅವರು ರಕ್ಷಿತನ್ನ ಒಂದಷ್ಟು ಟಾರ್ಗೆಟ್ ತರ ಮಾಡಿರೋದಾಗಿರ್ಬೋದು, ಆ ತರ ಒಂದು ಕಮೆಂಟ್ ಪಾಸ್ ಮಾಡ್ತಾರೆ. ಹ್ಮ್. ಲೈಕ್ ಏನು ಅಂತಂದ್ರೆ ರಕ್ಷಿತಾ ಬಂದ್ಬಿಟ್ಟು ಫೇಕು, ರಿಯಲ್ ಅಲ್ಲ, ನಮ್ಮ ಮಂಗಳೂರಲ್ಲಿ ಈ ತರ ಯಾರು ಮಾತಾಡಲ್ಲ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅವರು ಧ್ರುವಂತ್ ಅವ್ರು ಬಿಡಿ, ಅವರು ಒಂದೊಂದು ಗಳಿಗೆಗ ಒಂದ್ಸತಿ ಬಣ್ಣ ತೋರಿಸ್ತಾರ ಅವರು. ಹೌದು. ಒಂದ್ಸತಿ ರಕ್ಷಿತಾ ತುಂಬಾ ಒಳ್ಳೆಯವಳು, ಹಾ. ತುಂಬಾ ಮೆಚೂರಿಟಿ ಇದ್ದವಳು. ಇನ್ನೊಂದ್ಸತಿ ಏನ್ ಹೇಳ್ತಾರೆ, ತುಂಬಾ ಅವಳು ಫೇಕ್. ಅವಳದು ವಿಡಿಯೋಸ್ ನಾನು ನೋಡ್ಕೊಂಡು ಬಂದಿದ್ದೇನೆ. ಅವಳು ಸರಿಯಾಗಿ ಕನ್ನಡ ಮಾತಾಡ್ತಾಳೆ, ನಮ್ಗೆ ಗೊತ್ತುಂಟು ಅವಳು ಯಾವ ತರ ಕನ್ನಡ ಮಾತಾಡ್ತಾಳೆ ಅಂತ. ಹೌದು. ಆ, ಅಂದ್ರೆ ಅಂದ್ರೆ ನಮ್ಗೆ ಗೊತ್ತು. ಇಲ್ಲಿ ಬಂದಾಗ್ಲೂ ಕೂಡ ನಾನು ಅವ್ರ ಹತ್ರ, ಅಂದ್ರೆ ಅವರೇ ಹೇಳ್ತಾರೆ, ನೀವು ನನ್ ಜೊತೆ ಕನ್ನಡ ಮಾತಾಡಿ, ನಂಗೆ ಕೂಡ ಕನ್ನಡ ಕಲಿಬೇಕು ಅಂತ ನನ್ನ ಹತ್ರ ತುಂಬಾ ಹೇಳ್ತಿದ್ರು. ಸೊ ನಾನು ಅವ್ರ ಹತ್ರ ಜಾಸ್ತಿಯಾಗಿ ಕನ್ನಡದಲ್ಲೇ ನಂಗೆ ತುಳು ಆಕ್ಚುಲಿ ಗೊತ್ತು, ಯಾಕಂದ್ರೆ ನಾನು ವಿಡಿಯೋ ಕೂಡ ನಾನು ತುಳುವಲ್ಲಿ ಮಾಡ್ತೇನೆ. ಸ್ವಲ್ಪ ತಪ್ಪು ಮಾತಾಡ್ತೇನೆ, ಹಾ. ಬಟ್ ನಂಗೆ ಒಂದು ಬೇಸಿಕ್ ನಾಲೆಜ್ ಇದೆ ತುಳು ಬಗ್ಗೆ. ಬಟ್ ಅವರಿಗೆ ನಾನು ಕನ್ನಡದಲ್ಲೇ ಮಾತಾಡ್ಬೇಕು ಅಂತ ಆಸೆ, ಯಾಕಂದ್ರೆ ಅವರಿಗೆ ಕನ್ನಡ ಕಲೀಲಿಕ್ಕೆ ತುಂಬಾ ಇಂಟ್ರೆಸ್ಟ್ ಇದೆ. ಓಕೆ. ಸೊ ಅವ್ರು ಯಾವ ತರ ನನ್ನ ಹತ್ರ ಕನ್ನಡ ಮಾತಾಡ್ತಾರೆ ಅಂತ ನನ್ಗೆ ಗೊತ್ತುಂಟು. ಹೀಗ ಹಾಗ ಅದೆಲ್ಲ ಅವ್ರದ್ದು ಫೇಕ್ ಅಲ್ಲ. ಹೌದು. ಅವರು ಮತ್ತೆ ನಿಮಿಷ ಹೇಳುದಕ್ಕೆ ಮಿಂಶ, ಅದೆಲ್ಲ ಅವರದ್ದು ಏನಂದ್ರೆ ನ್ಯಾಚುರಲ್ ಆಗಿ ಬರುತ್ತೆ, ಬೇಕು ಅಂತ ಫೇಕ್ ಆಗಿ ಮಾತಾಡೋದಲ್ಲ. ಓಕೆ. ಅಂದ್ರೆ ಅವರು ಇಲ್ಲಿ ಕೂಡ ಅದೇ ತರನೇ ಮಾತಾಡ್ತಾ ಇದ್ರು. ಬಟ್ ಫಸ್ಟ್ ಡೇ ಏನ್ ಬಿಗ್ ಬಾಸ್ ಬಂದ್ರು ಲೈಕ್ ಅದು ಅಂತ ಮಾತಾಡ್ತಿದ್ರು. ಬಟ್ ಇವಾಗ ಸ್ವಲ್ಪ ಚೆನ್ನಾಗಿ ಮಾತಾಡ್ತಿದಾರೆ ಅಂತ ಹೌದು, ಹೌದು. ಅಂದ್ರೆ ಹೌದು, ಸ್ವಲ್ಪ ಇಂಪ್ರೂವ್ ಆಗಿದೆ ಅಂತ ಹೇಳ್ಬೋದು ಕನ್ನಡ. ಇಂಪ್ರೂವ್ ಆಗಿದೆ. ಓಕೆ. ಈಗ ಕಾಕ್ರೋಜ್ ಇದಾರೆ, ಕಾಕ್ರೋಜ್ ಅವರು ರಕ್ಷಿತಗೆ ಬೈತಾರೆ, ಒಂದು ಪದದಿಂದ ಬೈತಾರೆ. ಓಕೆ. ಅದು ನಿಮ್ಗೆ ಏನ್ ಅನ್ಸಿತ್ತು ಅಂತ ಆ ಟೈಮಲ್ಲಿ? ಸುದೀಪ್ ಅವ್ರು ಬಂದ್ಬಿಟ್ಟು ಅದು ಕ್ಲಾರಿಫೈ ಮಾಡ್ತಾರೆ ವೀಕೆಂಡ್ ಅಲ್ಲಿ. ಆ ಟೈಮಲ್ಲಿ ಏನ್ ಅನಿಸ್ತು ಅಂತ, ಒಂದು ಹುಡುಗಿ ಈ ತರ ಬೈದಿ ಸರಿ ಅನಿಸ್ತಾ ಅಥವಾ ಹೇಗೆ ಅಂತ? ಇಲ್ಲ, ಇಲ್ಲ, ಅಂದ್ರೆ ಆತರ ಹೇಳ್ಬಾರ್ದಿತ್ತು ಅವರು. ಏನೋ ಅವ್ರು ಗೊತ್ತಿಲ್ದನೋ ಹೇಳಿದ್ದಾರೆ, ಏನೋ ಎಸ್ ಇಂದ ಸ್ಟಾರ್ಟ್ ಆಗುವಂತ ಪದ ಒಂದು. ಬಟ್ ಅವರು ಹೇಳಿದ್ ಮಾತ್ರ ತುಂಬಾ ತಪ್ಪು. ಅವರಿಗೆ ಆಕ್ಚುಲಿ ಮೀನಿಂಗ್ ಗೊತ್ತಿತ್ತು ಏನಂತ. ಅದು ಬಂದ್ಬಿಟ್ಟು ಬಾತ್ರೂಮ್ಗೆ ಬಂದ್ಬಿಟ್ಟು, ಇಲ್ಲ ನಾನು ಅದು ಸಡೆ ಅಂದ್ರೆ ಅದು ಚೈಲ್ಡು ಅಂತ ಹೇಳ್ತಾರೆ. ಅದು ಆಟಿಟ್ಯೂಡ್ ಅಲ್ಲಿ ಹೇಳ್ತಾರೆ. ಅದು ಕೂಡ ಏನಾದ್ರೂ ಇದ್ರೆ ಕ್ಷಮಿಸಿ ಅಂತ ಅವರು ನಾರ್ಮಲ್ ಆಗಿ ಹೇಳಿಲ್ಲ ಕ್ಷಮಿಸಿ ಅಂತ, ಸ್ವಲ್ಪ ಆಟಿಟ್ಯೂಡ್ ಅಲ್ಲೇ ಹೇಳ್ತಾರೆ. ಸೊ ಅದು ನಮ್ಗೆ ಇಷ್ಟ ಆಗ್ಲಿಲ್ಲ. ಈಗ ಏನಪ್ಪಾ ಅಂತಂದ್ರೆ ರಕ್ಷಿತಾ ಅವ್ರಿಗೆ ಗಿಲ್ಲಿ ಅವರು ತುಂಬಾ ಸಪೋರ್ಟ್ ಮಾಡ್ತಿದಾರೆ ಅಂತೀರಾ ಬಿಗ್ ಬಾಸ್ ಅಲ್ಲಿ? ಹೌದು, ಯಾಕೆಂದ್ರೆ ಗಿಲ್ಲಿ ಹೇಗೆಂದ್ರೆ ನಂದು ಸೆಕೆಂಡ್ ಮೋಸ್ಟ್ ಫೇವ್ರೇಟ್ ಕಂಟೆಸ್ಟೆಂಟ್ ಗಿಲ್ಲಿ. ಗಿಲ್ಲಿ ಅವ್ರು ಹೇಗಂದ್ರೆ ರಕ್ಷಿತನ್ ಪರ ಯಾರಾದ್ರೂ ಏನಾದ್ರೂ ಬೇಡದ್ದು ಕುತಂತ್ರ ತೋರ್ಸಿದ್ರೆ ಇವರು ಬೇಗ ಏನು ರಕ್ಷಿತನ್ ಸಪೋರ್ಟ್ ಮಾಡ್ತಾರೆ. ಯಾಕೆಂದ್ರೆ ಅವರು ಯಾವ್ದ್ ಸರಿ ಇರ್ತಾರೆ ಅದನ್ನೇ ಹೇಳ್ತಾರೆ. ಅಂದ್ರೆ ಬಿಗ್ ಬಾಸ್ ಅಲ್ಲಿ ರಕ್ಷಿತಾಗೆ ಒಂದು ಒಳ್ಳೆ ಫ್ರೆಂಡ್ ಅಂತೀರಾ? ಹೌದು. ಕಾವ್ಯ ಆಗಿರ್ಬೋದು, ಕಾವ್ಯ, ಗಿಲ್ಲಿ ಒಂದು ಬಿಗ್ ಬಾಸ್ ಅಲ್ಲಿ ಸಿಕ್ಕಿದ ಒಳ್ಳೆ ಫ್ರೆಂಡ್ಸ್. ಓಕೆ. ಥ್ಯಾಂಕ್ ಯು. ಆಕ್ಚುಲಿ ಇನ್ನೊಂದೇನಂದ್ರೆ ರಕ್ಷಿತಾ ಅವರು ತುಂಬಾ ಇನ್ನೋಸೆಂಟ್. ನೋಡಿದ ಪ್ರಕಾರ ನಂಗೆ ಒಂದು 2 years ಇಂದ ಪರಿಚಯ, ಯಾಕೆಂದ್ರೆ ನನ್ನ ಹಸ್ಬೆಂಡ್ ಇದ್ದು ತಂದೆ ತೀರಿದ ನಂತರ ಅವರು ಇಲ್ಲಿ ಪರಿಚಯ ಆದದ್ದು. ಸೊ ಅವ್ರು ಅವಾಗವಾಗ ಮನೆಗೆ ಬಂದು ಮಾತಾಡ್ತಾ, ನಾವು ಕೂಡ ಅಲ್ಲಿಗೆ ಹೋಗ್ತಾ ಇದ್ವಿ. ರೀಸೆಂಟ್ ಆಗಿ ನಾವು ಅವ್ರ ಜೊತೆ ಅಷ್ಟೊಂದು
ಕಾಂಟ್ಯಾಕ್ಟ್ ಅಲ್ಲಿ ಇದ್ದೇವೆ, ವಿಡಿಯೋಸ್ ಏನು ಮಾಡ್ತಾ ಇಲ್ಲ ರೀಸೆಂಟ್ ಆಗಿ. ಓಕೆ. ಅದರಿಂದ ತುಂಬಾ ಜನರು ನಮ್ಮ ಮೇಲೆ ಒಂಥರ ಅಲಿಗೇಷನ್. ಬ್ಯಾಡ್ ಒಪಿನಿಯನ್ ಹೇಳ್ತಾ ಇದ್ರು. ಇವಾಗ ಬಿಗ್ ಬಾಸ್ಗೆ ಹೋದ ನಂತರ ನಾವು ಒಂದು ಸಪೋರ್ಟ್ ಮಾಡ್ತಾ ಇದ್ದೇವೆ ಅಂತ ಎಲ್ಲ. ಬಟ್ ಅದು ತಪ್ಪು. ನಾವು ಮೊದ್ಲಿಂದಲೂ ನಾವು ಕ್ಲೋಸ್ ಆಗೇ ಇದ್ದೇವೆ. ಅಂಡ್ ನಾವು ನೋಡಿದ ಪ್ರಕಾರ ಅವ್ರು ತುಂಬಾ ಇನೋಸೆಂಟ್. ಏನು ಮನ್ಸಲ್ಲಿ ಏನಿರ್ತದೋ ಅದನ್ನೇ ಹೇಳ್ತಾರೆ. ಕೋಪ ಬಂದ್ರು ಹಾಗೆ ತುಂಬಾ ಸೈಲೆಂಟ್ ಆಗಿರ್ತಾರೆ. ಯಾರಾದ್ರೂ ಏನಾದ್ರೂ ಮಾಡಿದ್ರೆ ಬೇಗ ಕೋಪ ಬರುತ್ತೆ ಅವರಿಗೆ. ಓಕೆ. ಬೇಗ ಕೋಪ ಬರುತ್ತೆ ಅಂದ್ರೆ ಸರಿಯಾಗಿ ಕೋಪ ತೋರಿಸ್ಕೊಳ್ತಾರೆ. ಅಂದ್ರೆ ಅವ್ರ ತಂಟೆಗೆ ಬಂದ್ರೆ ಯಾರನ್ನೂ ಬಿಡಲ್ಲ. ಓಕೆ. ಕೆಟ್ಟವರಿಗೆ ಒಳ್ಳೆಯವರಿಗೆ ಒಳ್ಳೆಯವರು, ಕೆಟ್ಟವರಿಗೆ ಕೆಟ್ಟವರು, ಆತರ. ಓಕೆ. ಅವು ಇನ್ನೊಂದು ಎಲ್ರು ಹೇಳೋದೇನಪ್ಪಾ ಅಂತಂದ್ರೆ ಅವು ಡ್ರೆಸ್ಸಿಂಗ್ ಸೆನ್ಸ್ ಇದೆ ಅಲ್ವಾ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಏನ್ ಹೇಳ್ತೀರಾ ಅದಕ್ಕೆ? ಹೌದು, ಎಲ್ರು ಅಂದ್ರೆ ಹುಡುಗಿಯರು ಅಲ್ಲಿ ನೋಡಿದ ಪ್ರಕಾರ ಹುಡುಗಿಯರೆಲ್ಲ ಅರ್ಧಂಬರ್ಧ ಡ್ರೆಸ್ ಹಾಕೊಂಡು ಶೋಕಿ ಮಾಡೋರೆ ಜಾಸ್ತಿ ಅಲ್ಲಿ. ಬಿಗ್ ಬಾಸ್ ಈ ಸೀಸನ್ ಅಂತಲ್ಲ, ಮೊದ್ಲಿಂದಲೂ ಹಾಗೆ. ಬಟ್ ಎಲ್ಲ ಕಂಟೆಸ್ಟೆಂಟ್ ಗಿಂತನೂ ಇವರು ಡ್ರೆಸ್ಸಿಂಗ್ ಸೆನ್ಸ್ ಅಲ್ಲಿ ಎಲ್ಲ ತುಂಬಾ ಚೆನ್ನಾಗಿದ್ದಾರೆ. ಓಕೆ. ಅವಳಿಗೆ ಲೆಟರ್ ಬರ್ಲಿಲ್ಲ, ಆ ಟೈಮಲ್ಲಿ ಅಳ್ತಾ ಇದ್ಲು ರಕ್ಷಿತಾ. ಏನ್ ಅನಿಸ್ತು ಅಂತ? ಅದೇ ಏನಂದ್ರೆ ಇವರು ರಾಶಿಕಾ ಮತ್ತೆ ರಕ್ಷಿತಾ ಅವರಿಗೆ ಯಾರಾದ್ರೂ ಒಬ್ರಿಗೆ ಲೆಟರ್ ಸಿಗ್ಬೇಕು ಅಂತ ಇತ್ತು. ಹೌದು. ಅದ್ರಲ್ಲಿ ರಾಶಿಕಂಗೆ ಜಸ್ಟ್ ಏನೋ ಒಂದು ವಾಯ್ಸ್ ಮೆಸೇಜ್ ಏನೋ ಒಂದು ಬಂದಿತ್ತು. ಬಟ್ ಇವರಿಗೆ ಮೊದ್ಲಿಂದಲೂ ಯಾವ್ದು ಕೂಡ ಮನೆಯಿಂದ ಫುಡ್ ಆಗಿರ್ಲಿ ಏನು ಕೂಡ ಸಿಗ್ತಾ ಇರ್ಲಿಲ್ಲ. ಸೊ ಆಕ್ಚುಲಿ ಲೆಟರ್ ಇವರಿಗೆ ಸಿಕ್ಬೇಕಿತ್ತು. ಬಟ್ ಏನಾಯ್ತಂದ್ರೆ ಅಲ್ಲೇ ಫೇವರಿಸಂ ಮಾಡಿದ್ರು. ಸೊ ಇಬ್ರಿಗೂ ಸಿಗ್ಲಿಲ್ಲ. ಓಕೆ. ರಸಗುಲ್ಲ ಸಾಂಗ್ ಒಂದು ಫುಲ್ ವೈರಲ್ ಆಗ್ತಿದೆ. ನೀವು ಕೂಡ ರೀಲ್ಸ್ ಏನಾದ್ರು ಮಾಡಿದ್ರ ಅದಕ್ಕೆ? ಇಲ್ಲ, ಮಾಡ್ಲಿಲ್ಲ. ಓಕೆ. ಅದು ಸಾಂಗ್ ನೋಡ್ಬಿಟ್ಟು ಏನ್ ಅನಿಸ್ತು ಅಂತ? ಸಾಂಗ್ ನೋಡ್ಬಿಟ್ಟು ನಾವು ಮೊದ್ಲು ಆ ವಿಡಿಯೋ 2-3 ಸತಿ ನೋಡಿದ್ದೆ, ಬ್ಲಾಗ್ ಅನ್ನೇ ನೋಡಿದ್ವಿ ನಾವು. ಬಟ್ ಈ ತರ ಅದೊಂದು ಪಬ್ಲಿಸಿಟಿ ಸಿಗ್ತದೆ, ಈ ತರ ಆ ವಿಡಿಯೋನ ಆ ತರ ಟ್ರಾನ್ಸ್ಲೇಟ್ ಮಾಡ್ತಾರೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಆಯ್ತು. ಎಲ್ರು ಕೂಡ ಕನ್ನಡ ಜನತೆ ಎಲ್ರು ಕೂಡ ಕರ್ನಾಟಕ, ನಮ್ಮ ತುಳುವೆರು ಎಲ್ಲರೂ ಕೂಡ ರಕ್ಷಿತಾ ಅವರಿಗೆ ಸಪೋರ್ಟ್ ಮಾಡಬೇಕು, ವೋಟ್ ಮಾಡಬೇಕು. ಪ್ರತಿ ಸತಿ ಅವರು ಏನು ಎಲಿಮಿನೇಟ್ ಆಗ್ತಾರೆ ಅವಾಗ ಅವರಿಗೆ ತಪ್ಪದೆ ವೋಟ್ ಮಾಡಿ. ಎಷ್ಟೇ ಬ್ಯುಸಿ ಇದ್ರೂ ಕೂಡ ಒಂದು ಜಿಯೋ ಹಾಟ್ಸ್ಟಾರ್ಗೆ ಹೋಗಿ ವೋಟ್ ಮಾಡಿ. ಫ್ರೆಂಡ್ಸ್, ನೀವು ಇಷ್ಟೊತ್ತು ನೋಡಿದ್ರಲ್ಲ, ಇದು ಬಂದ್ಬಿಟ್ಟು ರಕ್ಷಿತಾ ಪಕ್ಕದ ಮನೆಯವ್ರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವರು ಇಲ್ಲೇ ಯಾವಾಗ್ಲೂ ನೋಡ್ತಾ ಇರ್ತಾರೆ. ಅವಳು ಯಾವ ತರ ಒಂದು ಚಿಕ್ಕ ಮಗು ತರ ಆಟ ಆಡ್ಕೊಂಡು ಬ್ಲಾಗ್ ಮಾಡ್ಕೊಂಡು ಅಂತಾರಲ್ಲ, ಆ ತರ ಅವಳು ಬಿಗ್ ಬಾಸ್ ಅಲ್ಲಿ ಏನಿದ್ದಾಳೆ ಅದು ರಿಯಲ್ ಆಗಿದ್ದಾಳೆ, ಯಾವುದೇ ಆದಂತ ಫೇಕ್ ಅಲ್ಲ ಅಂತ ಅಕ್ಕಪಕ್ಕ ಮನೆಯವರು ಕೂಡ ಹೇಳ್ತಿದ್ದಾರೆ. ನಿಮಗೆ ಏನು ಅನಿಸ್ತಾ ಇದೆ? ರಿಯಲ್ ಅನಿಸ್ತಾ ಇದೆಯಾ ಅಥವಾ ಫೇಕ್ ಅನಿಸ್ತಿದ್ಯಾ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.